ಸರ್ಕಾರ ರಚನೆಗೆ 2 ಬಾರಿ ಗವರ್ನರ್ರನ್ನ ವಿಜಯ್ ಭೇಟಿಯಾದರೂ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ಮ್ಯಾಜಿಕ್ ನಂಬರ್ 117 ಶಾಸಕರ ಬಹುಮತದ ಪತ್ರ ತಗೊಂಡು ಬನ್ನಿ, ಬಹುಮತ ತೋರಿಸಿದ್ರೆ ನಿಮಗೆ ಅವಕಾಶ ಕೊಡ್ತೀವಿ, ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನೂ ಲೋಕಭವನಕ್ಕೆ ಕರೆಯೋದಿಲ್ಲ, ಬಹುಮತ ಇದ್ರೆ ನಿಮಗೆ ಸರ್ಕಾರ ರಚನೆಗೆ ಅವಕಾಶ ಇದೆ ಅಂತ ಹೇಳಿ ಕಳಿಸಿದ್ದಾರೆ. ಗವರ್ನರ್ ನಡೆಗೆ ಕಂಗೆಟ್ಟ ವಿಜಯ್ ಮುಂದಿನ ಹೋರಾಟದ ಬಗ್ಗೆ ಆಪ್ತರ ಜೊತೆಗೆ ಚರ್ಚೆ ನಡೆಸಿದ್ದಾರೆ. ಈ ಎಲ್ಲ ಬೆಳವಣಿಗೆ ಮಧ್ಯೆ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘವಿ ಜೊತೆ ವಿಜಯ್ ಚರ್ಚೆ ಮಾಡಿದ್ದು ಹೈಕೋರ್ಟ್ ಮೆಟ್ಟಿಲೇರೋಕೆ ನಿರ್ಧಾರ ಮಾಡಿದ್ದಾರೆ ಎನ್ನಲಾಗಿದೆ. ರಾಜ್ಯಪಾಲರು ಸರ್ಕಾರ ರಚನೆಗೆ ಗ್ರೀನ್ ಸಿಗ್ನಲ್ ಕೊಡದೇ ಇದ್ರೆ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ವಿಜಯ್ ನಿರ್ಧಾರ ಮಾಡಿದಾರಂತೆ. ಸಿನಿಮಾದಿಂದ ಬಂದ ವಿಜಯ್ಗೆ ಅನುಭವ ಕಡಿಮೆ ಇದೆ, ಈ ಬಗ್ಗೆ ಮೊದಲೇ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ ಈಗಂತ ನ್ಯೂಸ್ 18 ಕನ್ನಡಕ್ಕೆ ಮಾಜಿ ಅಡ್ವೊಕೇಟ್ ಜನರಲ್ ಅಶೋಕ್ ಹಾರನಹಳ್ಳಿ ಹೇಳಿದ್ದಾರೆ. ವಿಜಯ್ ಅವರು ನಟನಾ ಕ್ಷೇತ್ರದಿಂದ ತಕ್ಷಣವೇ ರಾಜಕೀಯಕ್ಕೆ ಜಂಪ್ ಮಾಡಿದ್ದಾರೆ. ಹಾಗಾಗಿ ಅವರು ಇಷ್ಟೊತ್ತಿಗೆ ಅದರ ಬಗ್ಗೆ ಆಲೋಚನೆ ಮಾಡಿ ಬಹುಮತ ಇದೆಯಾ ಇಲ್ವಾ ಅನ್ನೋದನ್ನು ಆಲೋಚನೆ ಮಾಡಬೇಕಾಗಿದೆ. ಈಗ ಸರ್ಕಾರ ರಚನೆ ಮಾಡಬೇಕಾದ್ರೆ ಗವರ್ನರ್ ಮುಂದೆ ಹೋಗಬೇಕಾದ್ರೆ ನನಗೆ ಬಹುಮತ ಇದೆ, ನನಗೆ ಅವಕಾಶ ಕೊಡಿ ಅಂತ ಹೇಳಬೇಕಾದ್ರೆ ಮೇಲ್ನೋಟಕ್ಕೆ ಕಾಣೋ ಹಾಗೆ ಕೆಲವು ವಿಚಾರಗಳನ್ನು ಗವರ್ನರ್ಗೆ ಮನದಟ್ಟಾಗಿ ಮಾಡ್ತಕ್ಕಂಥ ಜವಾಬ್ದಾರಿ ಈ TVK ಪಕ್ಷದವ್ರಿಗಿದೆ. ಆದ ಕಾರಣ ಈಗ 118 ಜನದ ವ್ಯವಸ್ಥೆ ಮಾಡಿಕೊಂಡು ರಾಜ್ಯಪಾಲರ ಮುಂದೆ ಹೋಗಿ ನಾನು ಸರ್ಕಾರ ರಚನೆ ಮಾಡಿ ಇಂಥ ಅವಕಾಶವನ್ನು ಕೊಟ್ಟಿರೋದೇ ಸೂಕ್ತ ಅನ್ನೋದರಲ್ಲಿ TVK ಪಕ್ಷಕ್ಕೂ ಅದರಿಂದ ಅನುಕೂಲ ಆಗುತ್ತೆ. ಇಲ್ಲದಲೇ ಹೋದರೆ ಇಲ್ಲ ನಾನೇ ಬಹುಮತ ಪಡೆದಿದ್ದೀನಿ ಅಂತ ನ್ಯಾಯಾಲಯದಲ್ಲಿ ಹೋರಾಟ ಮಾಡಬೇಕು. ವಿಜಯ್ ಪರ ಅಭಿಮಾನಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ವಿಜಯ್ ಪ್ರಮಾಣ ವಚನ ಸ್ವೀಕರಿಸೋಕೆ ಗವರ್ನರ್ ಅವಕಾಶ ಕೊಡಬೇಕು ಅಂತ ಅಭಿಮಾನಿಗಳು ಪ್ರತಿಭಟನೆ ಮಾಡಿದ್ದಾರೆ. ಚೆನ್ನೈನಲ್ಲಿರುವ ಲೋಕಭವನದ ಮುಂದೆ ಸೇರಿದ TVK ಬೆಂಬಲಿಗರು ಹಾಗೂ ವಿಜಯ್ ಅಭಿಮಾನಿಗಳು ರಾಜ್ಯಪಾಲರ ನಡೆಯನ್ನ ಖಂಡಿಸಿ ಪ್ಲೇ ಕಾರ್ಡ್ ಹಿಡ್ಕೊಂಡು ಪ್ರತಿಭಟನೆ ಮಾಡಿದ್ದಾರೆ. ಅಲ್ಲದೆ ಪ್ರಮಾಣ ವಚನಕ್ಕೆ ಅಂತ ಸಿದ್ಧತೆ ಮಾಡಿಕೊಂಡಿದ್ದ ಚೆನ್ನೈನ ನೆಹರು ಸ್ಟೇಡಿಯಂನತ್ತ ಅಭಿಮಾನಿಗಳು ಮತ್ತು TVK ಪಕ್ಷದ ಕಾರ್ಯಕರ್ತರು ಬೆಂಬಲಿಗರು ಆಗಮಿಸುತ್ತಿದ್ದಾರೆ. ಆದರೆ ಸ್ಟೇಡಿಯಂ ಒಳಗೆ ಪೊಲೀಸರು ಜನರನ್ನ ಬಿಡ್ತಾ ಇಲ್ಲ. ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ AIADMK ಶಾಸಕರು ರೆಸಾರ್ಟ್ ಸೇರ್ಕೊಂಡಿದ್ದಾರೆ. 28ಕ್ಕೂ ಹೆಚ್ಚು ಅಣ್ಣಾ MDMK ಶಾಸಕರು ಪುದುಚೇರಿ ರೆಸಾರ್ಟ್ಗೆ ಶಿಫ್ಟ್ ಆಗ್ತಿದ್ದಾರೆ. TVKಗೆ ಬೆಂಬಲ ಸೂಚಿಸೋಕೆ AIADMKಯ ಕೆಲ ಶಾಸಕರು ರೆಡಿ ಇದ್ದು ಮೈತ್ರಿಯಿಂದ ಕಾಂಗ್ರೆಸ್ ಪಕ್ಷವನ್ನ ಹೊರಗಿಟ್ರೆ ಬೆಂಬಲ ಕೊಡ್ತೀವಿ ಅಂತ ಷರತ್ತು ಹಾಕಿದ್ದಾರೆ. ಆದರೆ ವಿಜಯ್ ಮಾತ್ರ ಕಾಂಗ್ರೆಸ್ ಶಾಸಕರನ್ನ ಬಿಡೋಕೆ ಒಪ್ತಾ ಇಲ್ಲ ಎನ್ನಲಾಗಿದೆ. ಪಳನಿಸ್ವಾಮಿ ಕೂಡ ಪಾಂಡಿಚೇರಿ ರೆಸಾರ್ಟ್ಗೆ ತೆರಳಿದ್ದು ತಮ್ಮ ಶಾಸಕರ ಜೊತೆ ಚರ್ಚೆ ನಡೆಸ್ತಾ ಇದ್ರು. ಇವತ್ತು ಮುಂದಿನ ನಿರ್ಧಾರ ಪ್ರಕಟಿಸೋ ಸಾಧ್ಯತೆ ಇದೆ. TVKಗೆ ಒಂದೊಂದೇ ಪಕ್ಷಗಳು ಒಲವು ತೋರಿಸ್ತಿವೆ. CPI ಮತ್ತು CPM ಪಕ್ಷಗಳು ವಿಜಯ್ ಪರ ಒಲವು ತೋರಿವೆ. ವಿಧಾನಸಭೆಯಲ್ಲಿ ಬಹುಮತ ಸಾಬೀತುಪಡಿಸೋಕೆ ವಿಜಯ್ಗೆ ಅವಕಾಶ ಕೊಡಬೇಕು ಅಂತ ಆಗ್ರಹಿಸಲಾಗಿದೆ. TVK ಪರ CPI ರಾಜ್ಯ ಕಾರ್ಯದರ್ಶಿ ವೀರಾ ಪಾಂಡ್ಯನ್ ಬ್ಯಾಟ್ ಬೀಸಿದ್ದು ಸರ್ಕಾರ ರಚಿಸೋಕೆ ವಿಜಯ್ಗೆ ಅವಕಾಶ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಅಲ್ಲದೆ ಇವತ್ತು ಪಕ್ಷದ ಕಚೇರಿಯಲ್ಲಿ ಸಭೆ ನಡೆಸೋಕೆ ನಿರ್ಧಾರ ಮಾಡಿದ್ದಾರೆ. ಇನ್ನು CPIನಿಂದ 2 ಶಾಸಕರು ಗೆದ್ದಿದ್ದು ಆ ಮೂಲಕ ವಿಜಯ್ಗೆ ಬೆಂಬಲ ನೀಡೋ ಸುಳಿವನ್ನ CPI ಕೊಟ್ಟಿದೆ. ಮತ್ತೊಂದು ಕಡೆ VCK IUML ಪಕ್ಷಗಳು ವಿಜಯ್ ಬೆನ್ನಿಗೆ ನಿಂತಿವೆ. ಬಹುಮತಕ್ಕೆ TVKಯ ವಿಜಯ್ ಹರಸಾಹಸ ಮಾಡ್ತಾ ಇದ್ರೆ ಇತ್ತ ರಾಜಕೀಯ ಬದ್ಧ ವೈರಿಗಳಾದ DMK ಮತ್ತು AIADMಗೆ ಮೈತ್ರಿ ಮಾಡ್ಕೊಳ್ಳೋ ಬಗ್ಗೆ ಪ್ಲಾನ್ ಮಾಡ್ತಾ ಇವೆ. ಈ ಬಗ್ಗೆ ಪಕ್ಷದ ಹಿರಿಯ ಮುಖಂಡರು ಚರ್ಚೆ ನಡೆಸಿದ್ದಾರೆ. DMK ಕೂಡ ಮಹತ್ವದ ಸಭೆ ನಡೆಸಿದ್ದು ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ MK ಸ್ಟಾಲಿನ್ ಅವರಿಗೆ ಅಧಿಕಾರ ಕೊಟ್ಟಿದೆ. ಮತ್ತೊಂದು ಚುನಾವಣೆಯನ್ನು ತಪ್ಪಿಸೋದು ಮತ್ತು ಕೋಮುವಾದಿ ಶಕ್ತಿಗಳಿಗೆ ಅವಕಾಶ ನೀಡದೇ ಇರೋದು ನಮ್ಮ ಗುರಿ ಅಂತ DMK ಹೇಳಿದೆ. ಮೂಲಗಳ ಪ್ರಕಾರ ಸ್ಟಾಲಿನ್ ಅವರ ವಿರೋಧದ ನಡುವೆಯೂ ಉದಯನಿಧಿ ಸ್ಟಾಲಿನ್ ಬಣ ವಿಜಯ್ ಅಧಿಕಾರಕ್ಕೆ ಬಂದರೆ ಅವರನ್ನ ಕಡೆಗಣಿಸೋದು ಅಸಾಧ್ಯ ಅನ್ನೋ ಭೀತಿಯಲ್ಲಿದೆ. ಹೀಗಾಗಿ AIADMKಯ ಪಳನಿಸ್ವಾಮಿ ಅವರಿಗೆ DMK ಹೊರಗಿನಿಂದ ಬೆಂಬಲ ನೀಡಿ ಮುಖ್ಯಮಂತ್ರಿ ಮಾಡೋ ಬಗ್ಗೆ ಚರ್ಚೆಗಳು ನಡೀತಾ ಇವೆ ಎನ್ನಲಾಗಿದೆ. ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ 107 ಸ್ಥಾನ ಗೆದ್ದು ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವ ವಿಜಯ್ ನೇತೃತ್ವದ TVK ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದೆ. ಆದರೆ ಬಹುಮತಕ್ಕೆ ಅಗತ್ಯ ಇರುವ 117 ಶಾಸಕರ ಬೆಂಬಲ ಪತ್ರ ನೀಡುವಂತೆ ರಾಜ್ಯಪಾಲರು ಸೂಚಿಸಿರುವುದು ರಾಜಕೀಯ ಬಿಕ್ಕಟ್ಟಿಗೆ ಕಾರಣ ಆಗಿದೆ. ಒಂದು ವೇಳೆ DMK ಮತ್ತು AIADMK ಮೈತ್ರಿ ಮಾಡಿಕೊಂಡು ಅಧಿಕಾರ ಹಿಡಿಯೋಕೆ ಯತ್ನಿಸಿದರೆ ತಮ್ಮೆಲ್ಲ ಶಾಸಕರು ಸಾಮೂಹಿಕ ರಾಜೀನಾಮೆ ಕೊಡಲಿದ್ದಾರೆ ಅಂತ TVK ಎಚ್ಚರಿಕೆ ಕೊಟ್ಟಿದೆ. ರಾಜ್ಯಪಾಲರ ಈ ನಿಲುವನ್ನ ವಿರೋಧ ಪಕ್ಷಗಳು ಖಂಡಿಸಿದ್ದು ರಾಜ್ಯದಲ್ಲಿ ಅನಿಶ್ಚಿತತೆ ಮುಂದುವರೆದಿದೆ.
ಕೇರಳಂನಲ್ಲಿ ಮುಂದಿನ ಸಿಎಂ ಆಯ್ಕೆಗೆ ಕಾಂಗ್ರೆಸ್ ಭಾರೀ ಕಸರತ್ತು ನಡೆಸ್ತಾ ಇದೆ. ನಿನ್ನೆ ತಿರುವನಂತಪುರಂನಲ್ಲಿ ಎಐಸಿಸಿ ವೀಕ್ಷಕರಿಂದ ಕಾಂಗ್ರೆಸ್ ಶಾಸಕರ ಅಭಿಪ್ರಾಯ ಸಂಗ್ರಹ ಆರಂಭಿಸಲಾಗಿದೆ. ಕೆಪಿಸಿಸಿ ಕಚೇರಿ ಇಂದಿರಾ ಭವನದಲ್ಲಿ ಅಭಿಪ್ರಾಯ ಸಂಗ್ರಹಿಸಲಾಗಿದೆ. ಇನ್ನು ಬಹುತೇಕ ಶಾಸಕರು ಕೆಸಿ ವೇಣುಗೋಪಾಲ್ಗೆ ಬೆಂಬಲ ಸೂಚಿಸಿದ್ದಾರೆ ಎನ್ನಲಾಗ್ತಾ ಇದ್ದು ಇವತ್ತು ಹೆಸರು ಘೋಷಣೆ ಆಗಲಿದೆ. ಪಶ್ಚಿಮ ಬಂಗಾಳ ರಾಜಕೀಯದಲ್ಲಿ ಮಹತ್ವದ ತಿರುವು ನಡೀತಾ ಇದೆ. ಬಿಜೆಪಿಗೆ ಬಹುಮತ ಬಂದ ಹಿನ್ನೆಲೆ ರಾಜ್ಯದಲ್ಲಿ ಒಂದಲ್ಲ ಒಂದು ಗಲಭೆ ಸಂಘರ್ಷ ನಡೀತಾನೆ ಇದೆ. ಈ ಮಧ್ಯೆ ಇವತ್ತು ಸಿಎಂ ಆಯ್ಕೆ ಪ್ರಕ್ರಿಯೆ ನಡೆಯಲಿದ್ದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇವತ್ತು ಕೋಲ್ಕತಾಗೆ ಭೇಟಿ ಕೊಡಲಿದ್ದಾರೆ. ಪಶ್ಚಿಮ ಬಂಗಾಳದ ಹೊಸ ಶಾಸಕರ ಚರ್ಚೆ ನಡೆಸಲಿದ್ದು ಸಿಎಂ ಆಯ್ಕೆ ಆಗಿ ಅಭಿಪ್ರಾಯ ಪಡೆದು ಸಿಎಂ ಹೆಸರು ಘೋಷಣೆ ಮಾಡೋ ಸಾಧ್ಯತೆ ಇದೆ. ಮೂಲಗಳ ಪ್ರಕಾರ ಸುವೇಂದು ಅಧಿಕಾರಿಗೆ ಸಿಎಂ ಪಟ್ಟ ಸಿಗೋ ಸಾಧ್ಯತೆ ಇದೆ.